ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್ ಸ್ಟಾರ್ ಕ್ರಿಯೇಷನ್. ಇವತ್ತು ಈಸಿಯಾಗಿ ಬೇಗ 5 ನಿಮಿಷದಲ್ಲಿ ಟೊಮೆಟೊ ರಸಂ ಹೇಗೆ ಮಾಡೋದು ನಾನು ಅದನ್ನು ಹೇಳ್ಕೊಡ್ತೀನಿ. ಇದು ಹೆಂಗೆ ಅಂದ್ರೆ ತುಂಬಾ ಈಸಿ ಆಗಿದೆ, ಬೇಗ ಮಾಡ್ಬೋದು. ಅರ್ಜೆಂಟ್ ಟೈಮ್ ಇಲ್ಲ ಅಂದಾಗಲೂ ಕೂಡ ಇದು ಬೇಗ ಮಾಡೋದು ತುಂಬಾ ಈಸಿ ಆಗುತ್ತೆ. ಇದು ಬೇಕಾಗಿರೋ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು, ಕರಿಬೇವು, ಜೀರಿಗೆ, ಕಾಳುಮೆಣಸು, ಈರುಳ್ಳಿ, ಒಣ ಕೊಬ್ಬರಿ, ಬೆಳ್ಳುಳ್ಳಿ ಹಾಗೂ 2 ಮೀಡಿಯಂ ಸೈಜ್ ಟೊಮೆಟೊ. ಇಷ್ಟನ್ನು ತಗೋಬೇಕು. ಇದನ್ನೇನು ಮಾಡಿದ್ರೆ ಹಸಿಯಾಗಿ ಹಾಗೆ ಮಿಕ್ಸಿಗೆ ಹಾಕೊಳ್ಳೋದು. ಯಾವುದನ್ನು ನಾವು ಫ್ರೈ ಮಾಡ್ಕೊಳ್ಳೋದು ಏನಿಲ್ಲ. ಇಮಿಡಿಯೇಟ್ ಆಗಿ 2 ನಿಮಿಷದಲ್ಲಿ ಬೇಕಾ 5 ನಿಮಿಷ ಮಳ್ಳಕ್ಕೆಲ್ಲ ಸೇರಿ 5 ನಿಮಿಷ ಆದ್ರೆ ಸಾಕಾಗುತ್ತೆ. ನೋಡಿ, ಈಗ ಏನೇನು ನಾನು ಹಸಿ ತೋರಿಸಿದ್ನಲ್ಲ ಆಗ್ಲೇ: ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು, ಬೆಳ್ಳುಳ್ಳಿ, ಜೀರಿಗೆ. ಬೇಕಾದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಬೇಕಾದ್ರೆ ಉಪ್ಪನ್ನ ಹಾಕೊಳ್ಳಿ. ಎಲ್ಲದನ್ನು ಹಾಕೊಂಡು ಒಣ ಕೊಬ್ಬರಿ ಇಷ್ಟನ್ನು ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನಾವು ಒಗ್ಗರಣೆಯನ್ನ ಮಾಡಿದ್ರೆ ನಮ್ಗೆ ಟೊಮೆಟೊ ರಸಂ ಈಸಿ. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ಜ್ವರ ಬಂದಾಗ ಏನಪ್ಪಾ ಮಾಡೋದು ಅಂತ ಇದ್ ಮಾಡೋದ್ ಬೇಡ. ಇದಕ್ಕೆ ನಿಮ್ಗೆ ಬೇಕಾದ ಎಕ್ಸ್ಟ್ರಾ ಖಾರ ಬೇಕಂದ್ರೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಕೂಡ ಹಾಕೋಬಹುದು. ನೋಡಿ, ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಇದು ಎರಡೂ ಕೂಡ ತುಂಬಾ ರುಚಿ ಕೊಡುತ್ತೆ. ಅಷ್ಟು ಚೆನ್ನಾಗಿ ರುಚಿ ಕೊಡುತ್ತೆ. ಇದನ್ನ ಸ್ವಲ್ಪ ಅರಿಶಿನ ಹಾಕೊಂಡು, ಸ್ವಲ್ಪ ಇಂಗು, ಸಾಸಿವೆ, ಜೀರಿಗೆ, ಕರಿಬೇವು ಈ ಮೂರನ್ನು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ನಾವು ಒಗ್ಗರಣೆ ಹಾಕೋಬೇಕು. ನೋಡಿ, ಇಂಗು, ಸಾಸಿವೆ, ಜೀರಿಗೆ, ಕರಿಬೇವನ್ನ ಒಗ್ಗರಣೆಗೆ ಹಾಕೊಂಡೆ ಏನು ನಾವು ಫೈನ್ ಪೇಸ್ಟ್ ಅನ್ನ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾವು ಒಗ್ಗರಣೆಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು, ಅದಕ್ಕೂ ಉಪ್ಪು ಹಾಕೋಬಹುದು. ಇಲ್ಲಾಂದ್ರೆ ಇದಕ್ಕೆ ನಿಮ್ಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ. ಖಾರ, ಉಪ್ಪು ನಿಮ್ಮ ಇದಕ್ಕೆ ಬಿಡುತ್ತೆ. ಮಕ್ಳಿಗೂ ಇಷ್ಟ ಆಗುತ್ತೆ. ಜ್ವರ ಬಂದವ್ರಿಗೆ, ಅರ್ಜೆಂಟಾಗಿ ಏನಪ್ಪಾ ಮಾಡೋದು ಏನ್ ಮಾಡೋದು ಗೊತ್ತಾಗಲ್ಲ ಅಂದವ್ರಿಗೆ ಬಿಸಿ ಬಿಸಿ ಅನ್ನ ಜೊತೆಗೆ ಸ್ವಲ್ಪ ಹಪ್ಳನ, ಸಂಡಿಗೆನೋ, ಮಜ್ಜಿಗೆ ಮೆಣಸಿನ್ಕಾಯಿ ಈ ತರ ಇಟ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಚಳಿಗಂತೂ ಬಿಸಿ ಅನ್ನ ಜೊತೆ ಒಳ್ಳೆ ಅನ್ನ ರಸಂ ಎಂತಗೂ ಕೂಡ ಇಷ್ಟ ಆಗುತ್ತೆ. ಬೇಕಾದರೂ ಬೆಲ್ಲ ಹಾಕೊಳ್ಳಿ. ನನ್ಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟಕ್ಕೆ ನೀರು ಹಾಕೋತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಇದು ಚೆನ್ನಾಗಿ ನಾವು ಮರಳೋದಕ್ಕೆ ಬಿಡಬೇಕು. ಮರಳಿಗಿಂತ ಸ್ಟವ್ ಆಫ್ ಮಾಡಿ. ನೋಡಿ, ರಸಂ ಬಿಸಿ ಬಿಸಿ ರಸಂ ಅನ್ನದ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ಥ್ಯಾಂಕ್ ಯು.